ಬರ್ತೀನಪ್ಪ. ಫಸ್ಟ್ ಟ್ರಿಪ್ ವಿತ್ ಫ್ರೆಂಡ್ಸ್. ಕೂತು ಸೇರ್ಸ್ ಪ್ಯಾಕ್ ಮಾಡ್ತಿದ್ದಾರೆ. ಸರ್ವಿಸ್ ಮಾಡ್ಬಿಟ್ಟು ಬರೋಣ. ಇದು ಆಂಟಿಸೆಪ್ಟಿಕ್ ಪೌಡರ್ದು ಅಲ್ಲ, ಇದಿರೋದೇ 2017 ಇಂದ 2020 ತನಕ ಇವ್ರು ಇಟ್ಕೊಂಡಿದ್ದಾಳೆ. ಇಷ್ಟೊಂದು ಲಗೇಜ್ ಹೆಂಗ್ ತಗೊಂಡು ಹೋಗ್ತಾಳೆ ಅಂತ. ಅಮ್ಮನ್ನು ಕರ್ಕೊಂಡು ಹೋಗ್ಬೋದಾ? ನೋಡಿ ಕರ್ಕೊಂಡು ಹೋಗ್ಬಿಡು. ವಾಪಸ್ಸು ಟ್ರೈನಿಗೆ ಬಂದ್ಬಿಡ್ತೀಯ ನೀನು? ಹೆಲ್ಪ್ ಮಾಡ್ಕೊಟ್ಬಿಡು ನಂಗೆ ಸ್ವಲ್ಪ. ಯಾಕೆ ಅಲ್ಲಿ ತನಕ ಬಂದ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ವಾಪಸ್ ಬರ್ತೀನಿ. ಸರಿ. ಬರ್ತೀನಪ್ಪ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಯ್ಯೋ, ಹೊರಗಡೆ ಹೋಗ್ಬೇಕಾಗಿತ್ತು, ಮಳೆ ಬರ್ತಾ ಇದೆ. ಇಲ್ಲಿ ನೋಡಿ, ಮಳೆ ಬರ್ತಾ ಇದೆಯಲ್ರಿ. ಹೋಗ್ಲಾ? ಓಕೆ. ಇವಾಗ ಭವಿಷ್ಯ ಹೊರಗಡೆ ಹೋಗಿದ್ಲು ಗೈಸ್. ಸೊ ಹೋಗಿ ಕರ್ಕೊಂಬರ್ಬೇಕು ನಾನು. ಗೈಸ್, ಭವಿಷ್ಯನ ಕರ್ಕೊಂಡು ಮನೆಗೂ ಬಂದಾಯಿತು. ಅಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಗೈಸ್. ಅವಳು ಅಲ್ಲೇ ನಿಂತಿದ್ಲು, ಹಾಗೆ ಎತ್ತಕೊಂಡು ಕರ್ಕೊಂಬಂದ್ಬಿಟ್ಟೆ ಅಷ್ಟೇ. ಅವಳು ಹೋಗಿದ್ದಿದ್ದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಸ್ಕೊಳ್ಳೋದಕ್ಕೆ ಗೈಸ್ ಅಷ್ಟೇ. ಇವಾಗ ನಾನು ರೆಡಿ ಮಾಡ್ತಾಯಿದ್ದೀನಿ ಊಟಕ್ಕೆ. ಊಟ ಏನೇನು ಅಂತ ತೋರಿಸ್ತೀನಿ ಆಮೇಲೆ. ಇವಾಗ ಊಟ ಸಂಡೇದು ರೆಡಿ ಆಗಿದೆ. ಬಟ್ ನಾವು ಇದನ್ನು ಫುಡ್ ಚಾಲೆಂಜ್ ವ್ಲಾಗ್ಗೆ ರೆಡಿ ಮಾಡ್ಕೊಂಡಿರೋದು ತೋರಿಸ್ತೀನಿ ಈ ವ್ಲಾಗಲ್ಲಿ. ಬಟ್ ಫುಡ್ ಚಾಲೆಂಜ್ ವ್ಲಾಗಲ್ಲಿ ಆಲ್ರೆಡಿ ನೋಡಿರ್ತೀರ ಐ ಗೆಸ್. ಇಲ್ಲಿ ಗ್ರೇವಿ, ರೈಸು, ಚಪಾತಿ, ಆನಿಯನ್ ಲೆಮನ್ನು, ಇದು ಸಲಾಡು, ಡ್ರ್ಯಾಗನ್ ಫ್ರೂಟು, ವಾಟರ್ ಮೆಲನ್ನು, ಚಟ್ನಿ, ಗ್ರೀನ್ ಚಟ್ನಿ ಮತ್ತು ಎಗ್. ಇಷ್ಟು ಇವತ್ತು ಫುಡ್ ಚಾಲೆಂಜಲ್ಲಿ ಇದ್ದಿದ್ದು. ನೀವು ಆಲ್ರೆಡಿ ನೋಡಿರ್ತೀರ ವ್ಲಾಗು. ಗೈಸ್, ಇವಾಗ ಸಾಯಂಕಾಲ ಆಗಿದೆ. ಇವತ್ತು ನಮ್ಮ ಭವಿಷ್ಯನ ಬರ್ತಾ ಇದ್ದಾಳೆ ವಾಕ್ಗೆ ಅಂತ ಅನ್ಕೋಬೇಡಿ. ಆಯಿತು ಗೈಸ್, ಇವಳು ವಾಕಿಗೆ ಬರ್ತಾ ಇಲ್ಲ. ಇವಳ್ದು ಐಬ್ರೋಸ್ ಮಾಡಿಸ್ಬೇಕು, ಅದಕ್ಕೋಸ್ಕರ ಆನ್ ದ ವೇ ಡ್ರಾಪ್ ಮಾಡ್ಬಿಟ್ಟು ನಾವು ವಾಕಿಗೆ ಹೋಗ್ತೀವಿ. ಬಂದ್ಬಿಡು ಹೋಗಿಸ್ಕೊಂಡು. ಗೈಸ್, ಇವತ್ತೊಂದು ಬ್ಲಾಗಲ್ಲಿ ಭವಿಷ್ಯಂದು ಟ್ರಿಪ್ಪಿಗೆ ಏನೇನು ಐಟಮ್ಸ್ ತೊಗೊಂಡಿದ್ದಾಳೆ ಅಂತ ತೋರಿಸ್ತೀವಿ. ಏನೇನವ ಬೋಳ್ಸೋರೆ ಅಂತಾನೆ ಹೇಳಮ್ಮ. ಅದೇ ಎಲ್ಲ ತೋರಿಸ್ತೀವಿ. ಅವ್ರ ಅಪ್ಪನ ಹತ್ರ ಏನೇನು ಕೊಡಿಸ್ಕೊಂಡು ಅವ್ರ ಅಪ್ಪನ ಚೆನ್ನಾಗೆ ದುಡ್ಡು ಖರ್ಚು ಮಾಡ್ತಿದ್ದಾಳೆ ಅಂತ ತೋರಿಸ್ತೀವಿ. ಅದೇ ಸರಿಯಾಗಿ ಖರ್ಚು ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ನಮ್ಮ ಯಜಮಾನ್ರು. ಆದರೆ ಏನು ಖುಷಿ ಅದು ಖರ್ಚು ಮಾಡಿಸಿ ಬಟ್ಟೆಗಳನ್ನ ನೋಡ್ತಾ ಇದ್ರೆ, ಇಲ್ಲ ಐಟಮ್ಸ್ನ ನೋಡ್ತಾ ಇದ್ರೆ ಖುಷಿ ಪಟ್ಕೊತಾರೆ. ಇನ್ನೇನು ಮಾಡೋದು, ಖರ್ಚು ಅಂತ ಆಗೋಗಿದೆಯಲ್ಲ, ಇನ್ನೇನು ಮಾಡೋದು, ಖುಷಿನಾದ್ರು ಪಡಬೇಕಷ್ಟೇ. ನೋಡಿ ಗೈಸ್, ವಾಕ್ ಮುಗೀತು. ನಮ್ಮ ಯಜಮಾನ್ರು ಧ್ಯಾನ ಮಾಡ್ತಾಯಿದ್ರು, ಅದು ಮುಗೀತು. ಎಬ್ರಿಸ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಾಫಿಗೆ. ಯಜಮಾನ್ರು ಯಾವಾಗಲೂ ಜರ್ಕಿನಲ್ಲೇ ಕಾಣಿಸ್ಕೊತಾರೆ ನೋಡಿ. ಇವತ್ತು ಟೀ ಶರ್ಟಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಏನ್ರಿ ತಲೆ ಬಗ್ಗಿಸ್ಕೊಂಡು ಬರ್ತಾ ಇದ್ದೀರಾ? ಕುಟ್ಟಂದ ಹೇಳುವೆ. ಬೇಡ 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 ಬೇಡ, ಕಾಫಿ ಕೊಡ್ಸಿ ಸಾಕು. ಕಾಪಿ 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 ಏನು ಮೂರೊತ್ತು ಕುಡಿತೀನ ನಾನೇನು. ಬರ್ತಾಳಂತೆ, ಬನ್ನಿ. ಥ್ಯಾಂಕ್ ಯು. ಕುಡಿತೀನೇನ್ರಿ? ಬಂದು ಐಬ್ರೋ ಮಾಡಿಸ್ಕೊಂಡಿದ್ದಾಳೆ ಗಾಯಿ. ಐಬ್ರೋ ಮಾಡಿಸ್ಕೊಂಡಿದ್ದಾಳೆ. ಅವ್ರ ಅಪ್ಪ ಹೆಂಗೆ ನೋಡ್ತಾ ಇದ್ದಾರೆ. ಮತ್ತೆ ಎಲ್ಲ ಎಕ್ಸ್ಟ್ರಾ ಎಲ್ಲ ಇರ್ತಲ್ಲ, ಅದನ್ನೆಲ್ಲ ನೀಟ್ ಮಾಡ್ತಾರೆ. ಈ ಅವತಾರ್ ಫಿಲಮಲ್ಲಿ ಇರ್ತಾರಲ್ಲ, ಹಂಗೇನು ಕಾಣ್ತಾ ಇಲ್ಲ. ಸುಮ್ಮನೆ ಹೇಳೋದು. ಅಂಬ್ರೆಲ್ಲ ಇದೆಯಾ ನಮ್ಮ ಮನೇಲಿ? ಇಲ್ಲೇ ಇದೆಯಲ್ಲ ಚಿತ್ರ. ಅಂಬ್ರೆಲ್ಲ ಇದೆಯಾ ನಮ್ಮ ಮನೇಲಿ? ಬನ್ನಿ ಅಂತ ಮಳೆ ಇರುತ್ತೆ. ಸರಿ ಆಯಿತು, ತೊಗೊಂಡೋಗು. ದೊಡ್ಡದು ಆಗಲ್ಲ ತಗೊಂಡು, ಚಿಕ್ಕದು ಬೇಕು. ಓಕೆ. ದುಡ್ಡು ತರಬೇಡಿ ಅಂತ ಏನಿಲ್ವಾ? ದುಡ್ಡು ತುಂಬ ತಗೋಬನ್ನಿ ಅಂತ. ದುಡ್ಡು
ಬರಬೇಡಿ ಅಂದಿದ್ರೆ ಚೆನ್ನಾಗಿರ್ತಿತ್ತು ನೀವೇನ್ರಿ ಹಂಗೆ ಬನ್ನಿ ಕೈ ಬಿಸ್ಕೊಂಡು ಏನು ನಾನು ಹಿಂಗೆ ಅನ್ಕೋತೈತೆ ಅಪ್ಪ ಹಿಂಗೆ ನೋಡ್ತಾ ಅದಕ್ಕೆ ಗೈಸ್ ಇವಾಗ ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತೀವಿ ಗೊತ್ತಾ ನಮ್ಮ ಭವಿಷ್ಯ ಎಲ್ಲ ಅವಳದು ಟ್ರಿಪ್ಪಂದು ಏನೇನು ಐಟಮ್ಸ್ ತೊಗೊಂಡಿದ್ದಾಳೆ ಅವ್ರಪ್ಪ ಏನೇನು ಕೊಡ್ಸಿದ್ದಾರೆ ಎಲ್ಲ ತೋರಿಸ್ತಾಳೆ ಗೈಸ್. ಈಗ ತಾನೇ ಮನೆಗೆ ಬಂದ್ವಿ ಗೈಸ್. ನಾವು ಅಂದ್ಕೊಂಡ್ವಿ ರಕ್ಷಿತಾರನ್ ಜೊತೆ ಬರ್ತಾರೆ ಅಂತ, ಬಟ್ ಅವರು ಬರಲ್ವಂತೆ ಗೈಸ್. ಯಾಕೆ ಅಂದರೆ ಆಟೋ ಬುಕ್ ಮಾಡಿಕೊಂಡು ಬರೋದಕ್ಕೆ ಟೈಮ್ ಆಗುತ್ತೆ, ಅದಕ್ಕೆ ನಾವೇ ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ರಕ್ಷಿತಾರನ್ ಜೊತೆ ಮನೆಗೆ ಬಂದಿದ್ದೀವಿ. ನಾನು ಬಂದಿಲ್ಲ ಅಂತ ಹೇಳಿಸ್ತೀನಿ, ಏನಂತ ನೋಡೋಣ. ಹಾಯ್ ಭರತ್, ಎಷ್ಟೊಂದು ದಿನ ಆದ್ಮೇಲೆ ಭರತ್. ಏನಿದು ಅದು ಲಬೂಬು ಡಾಲು, ನಮ್ಮ ಭವಿಷ್ಯನೇ ಮಾಡಿರೋದು. ಯಾಕೆ ಬರ್ಬೋದಿತ್ತು ತಾನೇ, ಲೇಟ್ ಆಗಿ. ಮತ್ತೆ 1300 ಹೋಗಿದ್ರಿ ಅಲ್ಲ, ಹೇಗಿತ್ತು? ಫುಲ್ಲು ಕಾಲ್ ನೋವು, ಮೈ ಲೆಗ್ಸ್ ವರ್ ಶಿವರಿಂಗ್. ಝಾಂಬಿ ಹೇಗಿತ್ತು ಭರತ್? ಅದು ಕುಂಡಿನೂ ಇದೆ ನೋಡಿ. ಎಲ್ಲಿ ಭವಿಷ್ಯ? ಅದೇನೇ ಅದು ಸರ್ಕಲ್ ಸರ್ಕಲ್ ಕುಂಡಿ. ಓ ಶಿಟ್, ಇದೆರಡು ನನ್ನ ಕಾಲ್ ಅನ್ಕೊಂಡ್ಬಿಟ್ಟೆ ಅವಾಗ. ಅಯ್ಯೋ ಬಾ, ಅದು ಆಕ್ಚುಲಿ ಬಾಲ ಬಾಲ ಬಾಲ. ಅದು ನನ್ನ ಇದೇನು ಮೂಗಿಲ್ವಾ? ಬೇಡವಾ ನಿಂಗೆ ಫೋನು? ತುಂಬಾ ಇಂಪಾರ್ಟೆಂಟ್ ಅಲಾರ್ಮ್ ಇಟ್ಕೊಳ್ಳೋದಿಕ್ಕೆ, ಮತ್ತೆ ಸುಮ್ಮನೆ ವಿಡಿಯೋ ನಿಮ್ದು ಫೋನ್ ಅಂತ. ಬಾಯ್ ರಕ್ಷಿತಾ, ಬಾಯ್ ರಕ್ಷಿತಾ, ಭರತ್ ಬಾಯ್ ಬಾಯ್. ಬಾವಾ ಹೇಳು ಅಮ್ಮಂಗೆ, ಹೇಳು ಬಾಯ್. ಬಾಯ್ ಬಾಯ್. What will you get for me shopping? ನಾನು ಏನಾದ್ರು ಇಲ್ಲೇ ಬೆಂಗಳೂರಲ್ಲಿ ಸಿಗುತ್ತೆ ಅನ್ನೋದನ್ನೆಲ್ಲ ತಗೋಬರಲ್ಲ. ಚೆನ್ನಾಗಿರೋದಿದ್ರೆ ತಗೋಬರ್ತೀನಿ. ನನಗೆ ಯಾವಾಗಲೂ ವಿಡಿಯೋ ಕಾಲ್ ಮಾಡು ಆಯ್ತಾ? ಎಲ್ಲ ಹೋಗ್ತೀಯಾ? ಆಗ ಬೀಚಲ್ಲಿ ಒಂದ್ ಕೆಲ್ಸ ಮಾಡೋಣ, ಬಿಡು, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ನೀನೇನ್ ಹೇಳ್ತೀಯ ನನಗೆ ಹೇಳ್ಬೇಕು ಅದನ್ನ. ಗೈಸ್, ಇವಾಗ ಏನ್ ಬ್ಲಾಗು ಅಂತ ಅಂದ್ರೆ, ವಿತೌಟ್ ಪೇರೆಂಟ್ಸ್ ಹೋಗ್ತಾ ಇದ್ದಾಳೆ ಅವಳ ಫ್ರೆಂಡ್ಸ್ ಜೊತೆ. ದಿಸ್ ಇಸ್ ಹರ್ ಫಸ್ಟ್ ಟ್ರಿಪ್ ವಿತ್ ಫ್ರೆಂಡ್ಸ್. ಓಕೆ, ಫಸ್ಟ್ ಲೇಯರ್ ಇಟ್ಬಿಟ್ಟಿದೀನಿ, ನನಗೆ ತೆಗಿಯಕ್ ಇಷ್ಟ ಇಲ್ಲ, ಅದಕ್ಕೆ ನೇನೆ ಹಂಗೆ ಹೇಳ್ತೀನಿ ಏನೇನಂತ. ಇದು ನಮ್ಮ ಅಪ್ಪನ ಶರ್ಟ್, ಇದು ನಮ್ಮ ಅಪ್ಪನ ಶರ್ಟ್, ಇದು ನಮ್ಮ ಅಪ್ಪನ ಚಡ್ಡಿ, ಇದು ನಮ್ಮ ಅಪ್ಪನ ಚಡ್ಡಿ, ಇದು ನಮ್ಮ ಅಪ್ಪನ ಚಡ್ಡಿ ಅಲ್ಲ, ಶಾರ್ಟ್ಸ್ ಅನ್ನು, ಶಾರ್ಟ್ಸ್ ಏನೆ. ಇದು ನಂದೇ. ಆಮೇಲೆ ಇದು ಒಂದು ಪ್ಯಾಂಟು, ಇದೊಂದು ಪ್ಯಾಂಟ್, ಇದೊಂದು ಪ್ಯಾಂಟ್, ಇದೊಂದು ಪ್ಯಾಂಟು, ಇದೊಂದು ಸ್ವೆಟರ್ ತರ. ಆಮೇಲೆ ಇದೆಲ್ಲ ಒಂದೊಂದು ಎಲ್ಲ ಮನೆಗೆ ಹಾಕೊಳಕ್ಕೆ ಗೈಸ್, ಬೇಸಿಕಲಿ ಮನೆಗೆ ಮತ್ತೆ ಪೂಲ್ಗೆ ಬೀಚ್ಗೆ ಆಟ ಆಡ್ಬೇಕಾದ್ರೆ ಅಂತ ಅಂದ್ಬಿಟ್ಟು ಇದೆಲ್ಲ ಇಟ್ಕೊಂಡಿರೋದು, ಸರಿನಾ. ಟವಲ್ ಗೈಸ್, ಇದು ನಂದು ನೈಟ್ ಬಟ್ಟೆ, ಸೊ ಹಿಂಗೆ ನೀಟಾಗಿ ಇಟ್ಬಿಡೋಣ. ಆಮೇಲೆ ಇದು ಟಾಪ್ಗಳು ಗೈಸ್, ಇದು ನೋಡಿ, ಇಷ್ಟಿಷ್ಟೇ ಟಾಪ್, ಎಲ್ಲ ಟಾಪ್ಗಳು ಇಷ್ಟಿಷ್ಟೇ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಇದು ರಾತ್ರಿಗೆ ಚಿನ್ನಮಿನ ಅನ್ನುತ್ತೆ, ಇದೆಲ್ಲ ಎಲ್ಲ ಪುಟಾಣಿ ಕರ್ಚಿಪ್ ಸೈಜ್ ಇದೆ. ಎಲ್ಲ ಒಂದೊಂದು ಲೇಯರ್ ಅಲ್ಲಿ ಇಡಿಸ್ಬಿಡ್ಬೇಕು, ಆ ತರ ಇದೆ. ಒಂದು ದಿನಕ್ಕೆ 5 ಜೊತೆ ಹಾಕೋತಾ ಇದ್ದಾರೆ, ಒಂದಿನಕ್ಕಲ್ಲ ಅನ್ನಿಸ್ತಾ ಇರೋದು. ಅದು ಇದು ಪುಟಾಣಿದೊಂದು ಟೀ ಶರ್ಟ್, ಅಲ್ಲ ಟೀ ಶರ್ಟ್ ಅಂದ್ರೆ ಟಾಪ್, ಇದೊಂದು ಟಾಪ್, ಇದು ಒಂದು ಟಾಪ್. Do you even require so much t-shirts? ಅದು ಇದು t-shirt ಇನ್ನೊಂದು ನಮ್ಮ ಅಲ್ಲೇನೆ. ಅಪ್ಪನ ಶರ್ಟ್ ಗೈಸ್, ಇದನ್ನು ಶರ್ಟ್ ಅಲ್ಲ, ಅದು ಟೀ ಶರ್ಟ್ಸ್. ಅದೇ ಟೀ ಶರ್ಟ್. ಆಮೇಲೆ ಇದು ಲಾಸ್ಟ್ ದಿನಕ್ಕೆ ಬೇಕು ನನಗೆ, ಅದಕ್ಕೇನೆ
ಇದು ನಂದು ಸ್ಕರ್ಟ್ಗೆ ಒಳಗಡೆಗೆ ಏನಾದ್ರು ಬೇಕಾಗುತ್ತೆ ಅದಕ್ಕೆ ಇದು ಇಟ್ಕೊತಾ ಇರೋದು. ಆಮೇಲೆ ಇದು ನನ್ನ ಸ್ಕರ್ಟ್, ಸ್ಕರ್ಟ್ ಮಿಡ್ಡಿ ತರ ಸ್ಕರ್ಟ್ ತಗೋತಾ ಇಲ್ವಾ? ಸ್ಕರ್ಟ್ ಅಂತ ತಗೋತಾ ಇದ್ದೀನಿ. ಆದ್ರೆ ಏನು ಗೊತ್ತಾ ಗೈಸ್, ಇದೊಂದು 2 ನಿಮಿಷಕ್ಕೆ ಮಾತ್ರ ಈ ಸ್ಕರ್ಟ್. ಯಾಕಂದ್ರೆ ಒಳಗಡೆ ನಾನು ಯಾವ್ದಾದ್ರು ಶಾರ್ಟ್ಸ್ ಹಾಕೊಂಡಿರ್ತೀನಿ, ಹಂಗೆ ಪಟಾರ್ ಅಂತ ಬಿಚ್ಬಿಟ್ಟು ಹಂಗೆ ಬೀಚಲ್ಲಿ ಹೋಗಿ ಆಟ ಆಡ್ಬಿಡೋದೇನೆ. ಇದೊಂದು ಲಾಂಗ್ ಡ್ರೆಸ್ ಇದೆ. ಹಾ ಗೈಸ್, ಇಷ್ಟೇ ಬಂದ್ಬಿಟ್ಟು ನಮ್ದು ಏನೋ ಹಾಕೊಳ್ಳೋ ಬಟ್ಟೆಗಳು. ಇವಾಗ ಇದನ್ನೆಲ್ಲ ಹಿಂಗೆ ಹಿಂಗೆ ಒತ್ತಿ ಒತ್ತಿ ನಾವು ಅದನ್ನ ಪ್ಯಾಕ್ ಮಾಡ್ಬೇಕು. ಇದನ್ನ ಬಿಟ್ಬಿಡೋಣ. ಇದು ಮಿಠಾಯಿಗಳು ಎಲ್ಲ ಗೈಸ್. ಇವಾಗ ಇದ್ರಲ್ಲಿ ನಂದು ಸ್ಟ್ರೈಟ್ನರ್ ಹಿಂಗೆ ಹಿಂಗ್ ಅಂತೀನಿ. ಇನ್ನೋ ವೇರ್ಸ್ ಇಟ್ಕೊಂಡಿದ್ದಾಳೆ. ಅದಾದ್ಮೇಲೆ ಅಲ್ಲಿ ಒಂದು ದಾರ, ಇದು ಸಾಕ್ಸ್. ಅದೆಲ್ಲ ನನ್ನ ಸಾಕ್ಸ್ ತುಂಬಾ ಇಂಪಾರ್ಟೆಂಟ್. ಸಾಕ್ಸ್ ಹೌದುಗೆ. ಅದಾದ್ಮೇಲೆ ಇದು ಉಲ್ಲನ್ನು. ನನಗೆ ಬ್ರೇಡ್ ಮಾಡ್ಕೊಳಕ್ ಬರುತ್ತಲ್ವಾಗ, ಇದು ನಾನೆಲ್ಲ ಮಾಡ್ಕೋತೀನಿ ಅಷ್ಟೇ. ಹಾಗೆ ಇವಳು ಒಬ್ಳೆ ಮಾಡ್ಕೊಳ್ಳೋದಿಲ್ಲ, ಅಲ್ಲಿರೋ ಫ್ರೆಂಡ್ಸ್ಗೆಲ್ಲ ಮಾಡ್ತಾಳೆ. ಬೇರೆಯವ್ರಿಗೆ ಬ್ರೇಡ್ಸ್ ಮಾಡ್ಬೋದಲ್ವಾ, ಹಂಗೇನೆ ಇವಳು ಅಲ್ಲೇನೆ ಬೀಚ್ ಹತ್ರ ಒಂದು ಬಿಸ್ನೆಸ್ ಓಪನ್ ಮಾಡ್ಕೊಬಿಡ್ತಾಳೆ ಬಿಟ್ರೆ. ಇಲ್ಲ, ಅದಾದ್ಮೇಲೆ ಗೈಸ್ ಸ್ಟ್ರೈಟ್ನರ್ ಮತ್ತೆ ಬ್ಲೋ ಡ್ರೈಯರ್ ತಗೊಂಡಿದೀನಿ. ಒಂದ್ ಬೆಲ್ಟ್ ತಗೊಂಡಿದೀನಿ. ಅಂಡ್ ಇದು ಬಂದ್ಬಿಟ್ಟು ಆರ್ನಮೆಂಟ್ಸ್ ಆಲ್ಟು ಯೂಸ್ ಮಾಡ್ತಾ. ಇಲ್ಲಿ ನೋಡಿ ಗೈಸ್, ಇದು ಶೆಲ್ದು ಕಾಲ್ಗೆ ಹಾಕೊಳ್ಳೋದು ಕ್ಯೂಟ್ ಆಗಿ ಕಾಣುತ್ತೆ. ಇವಾಗ ಇದ್ರಲ್ಲಿ ಏನೇನಿದೆ ಅಂತ ಎಲ್ಲ ಹೇಳ್ತೀನಿ ಗೈಸ್. ಇದು ನಂದು ಕಾಟನ್ ಪ್ಯಾಡ್ಸ್ ಇಟ್ಕೋತಾ ಇದ್ದೀನಿ. ಫೇಸ್ ವಾಶ್ ಇದೆ, ಇದು ನಮ್ಮ ಅಪ್ಪಂದು, ಆದ್ರೆ ನಾನ್ ತಗೊಂಡ್ಬಿಟ್ಟಿದೀನಿ. ಇದು ಬೇಬಿ ಅಪ್ಪಗೆ ಗಿಫ್ಟ್ ಕೊಡಿಸ್ತಾಳೆ, ಅವಳೇ ಇಟ್ಕೋತಾಳೆ. ನಂಗ್ ಬರ್ಡೇ ಗಿಫ್ಟ್ ಕೊಡಿಸ್ತಾಳೆ, ಅವಳೇ ಇಟ್ಕೊಂಡ್ಬಿಡ್ತಾಳೆ. ಬೇಬಿ ಪೌಡರ್ ಗೈಸ್. ಇದು ಮೈಸೆಲರ್ ವಾಟರ್, ಪಿಂಪಲ್ ಪ್ಯಾಚ್, ಡವ್ ಸೋಪು, ಟೂತ್ ಪೇಸ್ಟ್, ಡಿಯೋಡ್ರೆಂಟ್, ಬಾಡಿ ರೋಲ್ ಆನ್, ನನ್ನ ಟೂತ್ ಬ್ರಷ್. ಇದೂನು ನನ್ನ ಟೂತ್ ಬ್ರಷ್ ಏನೇ. ಟೂತ್ ಬ್ರಷ್ ಬೇಕು ಗೈಸ್. ಟಂಗ್ ಕ್ಲೀನರ್ ಸರಿಯಾಗಿ ಬರಲ್ವಲ್ಲ, ಅದಕ್ಕೆ ಉಚ್ಕೊಳ್ಳೋದು ಚೆನ್ನಾಗಿ. ನಾಲ್ಗೆ ಕ್ಲೀನ್ ಆಗಿರ್ಬೇಕು ಫಸ್ಟ್. ಇದು ಪರ್ಫ್ಯೂಮ್. ಈ ಪರ್ಫ್ಯೂಮ್ ನನಗೆ ನಂದು ನಮ್ಮ ಮಗು ತಗೊಂಡೋಗ್ತಾ ಇದೆ. ಅದೇ ಕ್ರೀಮು ಗೈಸ್, ಬಾಡಿ ಲೋಷನ್. ಕ್ಯೂಟ್ ಆಗಿ ಬರ್ಕೊಂಡಿದ್ದಾಳೆ. ಇದು ಕಾಣಿಸುತ್ತಾ ಸರಿಗೆ? ಇದು ಶಾಂಪೂ. ಇದು ಟೋನರ್ ಗೈಸ್, ಇದು ನಾರ್ಮಲ್ ಬಾಟಲ್. ಇದು ನಂದು 2 ಮೇಕಪ್ ಸ್ಪಂಜ್. ಟೇಪ್ ತರ ಗೈಸ್, ಇದು ಬೇಕು ನಂಗೆ, ಅದಕ್ಕೆನೇನೆ ಬಾಡಿ ಟೇಪ್ ತರ. ಡ್ರೆಸ್ ಅಲ್ಲಾಡದೆ ಇರ್ಲಿ. ಬಾಡಿ ಸನ್ಸ್ಕ್ರೀನ್, ಅಲೋವೆರಾ ಜೆಲ್. ಇದು ಬಟ್ಸ್ ಗೈಸ್. ಇರೋ ಬರೋದೆಲ್ಲ ಕೊಡೋದಾ? ಇಲ್ಲ ಬೇಕಾಗುತ್ತೆ, ನಾವು ಇಟ್ಕೊಂಡು. ನನ್ನ ಮೇಕಪ್ಗೂ ಬೇಕಾಗುತ್ತಿದೆ. ಒಂದು ಬ್ಯಾಗು ಗೈಸ್. ಒಂದ್ ಬ್ಯಾಗ್ ಆಯ್ತು. ಈ ಕಡೆ ಇಡೋದು ಗೈಸ್. ನಾವಿಬ್ರು ಜೊತೆಗೆ ಹೋದ್ರೆ ಸುಮ್ನೆ ಹೋಗ್ಬಿಟ್ರು ಇವಳ ನಮ್ಮನ್ನ ಮೇಂಟೈನ್ ಮಾಡ್ಬೋದು ರೀ. ಸುಮ್ನೆ ಹೋದ್ರು ಮೇಂಟೈನ್ ಮಾಡ್ಬೋದು, ಏಕೆಂದ್ರೆ ನಿಮ್ದು ಟೀ ಶರ್ಟ್ ಚಡ್ಡಿ ಎಲ್ಲ ಇದೆ ಅಲ್ವಾ. ಗೈಸ್ ಇಲ್ಲೆಲ್ಲ ಮೇಕಪ್ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಏನಿಲ್ಲ. ನಂದು ಐ ಶ್ಯಾಡೋ ಪ್ಯಾಲೆಟ್ ತಗೊಂಡ್ ಹೋಗ್ತಾ ಇದೀನಿ. ಎಷ್ಟೊಂದ್ ಕಲರ್ ಇದೆ ಇದರಲ್ಲಿ. ಲೆಫ್ಟ್ ಫೌಂಡೇಶನ್, ಸೆಟ್ಟಿಂಗ್ ಸ್ಪ್ರೇ, ಬ್ಲಶ್, ಐ ಶ್ಯಾಡೋ ಪ್ಯಾಲೆಟ್. ಇದು ಗ್ಲಿಟರ್ ಐ ಶ್ಯಾಡೋ ಪ್ಯಾಲೆಟ್. ಕ್ರೀಮ್ ಬ್ಲಶ್, ಇದು 3 ಕಲರ್ದು ಐಲೈನರ್, ಲಿಪ್ಸ್ಟಿಕ್, ಐಲೈನರ್, ಅದು ಕಾಜಲ್, ಲಿಪ್ ಲೈನರ್ದು ಶಾರ್ಪ್ನರ್, ಕ್ರೀಮ್ ಹೈಲೈಟರ್. ಮೇಲೆ ಇದು ಬ್ರಷ್. ತುಂಬಾ ಫೇವ್ರೆಟ್ ಬಿಂದಿಗಳು ಗೈಸ್. ಅಲ್ಲಿ ಯಾರು ಗೋವಾನಲ್ಲಿ ಮದ್ವೆ ಆದ್ರೆ ಇವಳು ಅದಕ್ಕೂ ರೆಡಿ ಆಗ್ಬಿಟ್ಟು ಹೋಗ್ಬಿಡ್ಬೋದು. ಸಡನ್ ಆಗಿ ಬೇಕಂತೇಳಿ ಅದೆಲ್ಲ ಇದಕ್ಕೆ ರಾತ್ರಿಗೆ ಅವಾಗ ಚಿನ್ನಮೀನ ಅನ್ನುತ್ತಲ್ಲ ಅಂತ ತಗೊಂಡೋಗೋದು. ಅದು ಹಾಕೋ ಚಿನ್ನಮೀನ. ಅಂಡ್ ಮಿರರ್ ಕೆಳಗಡೆ ಇಡು. ಬಟ್ಟೆ ಮಧ್ಯದಲ್ಲಿ ಇಟ್ಕೋ ಬಹುಶಃ. ಇಲ್ಲಾಂದ್ರೆ ಪಟ್ ಅಂತ 2 ಕಡೆನೇ ಇದೆ ಅಲ್ವಾ? ಡಬಲ್ ಸೈಡ್, ಒಂದ್ ಸೈಡ್ ಚಿತ್ರ ಡಬಲ್ ಸೈಡ್ ಕಟ್ಟಾಗಿ ಹೋಗುತ್ತೆ. ಇದ್ರಲ್ಲಿ ಮಧ್ಯದಲ್ಲಿ ಮಸ್ಕಾರ ನಂದು ಇದ್ರಲ್ಲಿ ಹೋಗುತ್ತೆ, ನಾರ್ಮಲ್ ಬ್ಯಾಗ್. ನಾನು ಕೂತು ಸೇರ್ಸ್ ಪ್ಯಾಕ್ ಮಾಡ್ತಿದ್ದಾಳೆ. ಆಯ್ತು ಗೈಸ್, ಇದಾದ್ಮೇಲೆ ಗೈಸ್ ಇವಾಗ ಇದನ್ನ ಮುಚ್ಬಿಡೋಣ. ಹಾಗೆ ಆಗುತ್ತೆ ಕಣಪ್ಪ. ಹಿಂಗೆಲ್ಲ ಮಾಡ್ಬಿಟ್ಟು ಮುಚ್ಬೇಕು. ನಾನು ಮುಚ್ಚಿದೀನಿ, ಅದಕ್ಕೆ ಗೊತ್ತು ನಂಗೆ. ಸಾದು ಗೈಸ್, ಇದು ಒಂದ್ ಸತಿ 2 ಸತಿ ಯೂಸ್ ಮಾಡಿರ್ಬೇಕಷ್ಟೇ. ಮಾಡಿಲ್ಲ, ಒಂದು ದಿನನೂ ಮಾಡಿಲ್ಲ. ಬಾಕ್ಸ್ ಪೀಸ್ ಅದು. ಅಪ್ಪ ಟ್ರಿಪ್ ಯಾಕೆ ತಗೊಂಡೋಗಿದ್ವಿ? ಯಾಕೆ ತಗೊಂಡೋಗಿದ್ವಿ? ಅಲ್ವಾ ಕರೆಕ್ಟ್, ಅದು ವೀಲ್ಸ್ ಇರೋ ಬ್ಯಾಗ್ ತಾನೆ. ಗೈಸ್ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇಟ್ಕೊಂಡಿದ್ಯಾ? ಆಯ್ತಾ, ಇವಾಗ ಇದನ್ನ ಸೈಡ್ ಪುಷ್ ಮಾಡೋಣ. ಗೈಸ್ ಈ ಪ್ಯಾಂಟ್ ಹಾಕೋತಾ ಇದೀನಿ ನಾನು, ಅದಕ್ಕೆ ಈ ಪ್ಯಾಂಟ್ ಒಂದು ಇಟ್ಕೊಂಡಿದೀನಿ ನಾನು. ಫುಲ್ ರೌಂಡ್ ಮಾಡೋರು ನಮ್ಮಮ್ಮ. ಅದನ್ನ ಹಿಂಗೆ ಒಳಗಡೆ ಇಡೋದು.
ಚಿತ್ರ ಅವ್ರಿಗೆ ಪ್ಲಾಸ್ಟಿಕ್ ಕವರ್ಗಳು ಕೊಡು ಒಂದು 4-5. ಇವಾಗ ನೋಡಿ ಗೈಸ್, ಇಲ್ಲಿ ಫುಲ್ ಇಷ್ಟು ಜಾಗ ಇದೆ ಅಲ್ವಾ? ಇನ್ನು ಅವಳು 2 ಚಪ್ಪಲಿ ಇಟ್ಕೋಬೇಕು. ಹೌದು, ಇವಾಗ ಅದನ್ನ ಇಟ್ಕೊಳ್ಳೋದು. ಒಂದು ಪ್ಲಾಸ್ಟಿಕ್ ಕವರ್ ಕೊಡಮ್ಮ ಗೈಸ್. ಇಲ್ಲಿ ನಾನು ಫಸ್ಟ್ 2 ಸ್ಯಾನಿಟರಿ ಪ್ಯಾಡ್ ಇಟ್ಕೊಂತ ಇದ್ದೀನಿ. ನನ್ನ ಸನ್ಸ್ಕ್ರೀನ್ ಸ್ಪ್ರೇ, ಮಸ್ಕಾರ, ಲಿಪ್ ಟಿಂಟ್, ಪರ್ಫ್ಯೂಮ್ ಇಟ್ಕೊಂಡಿದ್ದೀನಿ. ಇದು ಹ್ಯಾಂಡ್ ಕ್ರೀಮ್, ಮಿನಿ ಬಾಡಿ ಇದು ಡಿಯೋಡ್ರೆಂಟ್, ಜಾನ್ಸನ್ಸ್ ಬೇಬಿ ಕ್ರೀಮ್, ಫೇವ್ರೆಟ್ ಪರ್ಫ್ಯೂಮ್ ಗೈಸ್. ಅದಕ್ಕೆ ಕಡಿಮೆ ಆಗೋಗಿದೆ, ಇದು ಶೀತಲಕ್ಕೆ ಹಾಕೋತಿದ್ದು. ನಮ್ಮ ಮಮ್ಮಿ ಬರ್ತಡೆಗೆ ಎಲ್ಲ ನಾನೇ ತಗೊಂಡ್ಬಿಟ್ಟಿದ್ದೀನಿ. ಲಿಪ್ ಬಾಮ್ ಗೈಸ್, ಇದು ಸ್ಯಾನಿಟೈಸರ್, ಒಂದು ಬ್ಯಾಂಡೇಜ್ ತರ ಏನೋ, ಪ್ಯಾಂಟಿ ಲೈನರ್. ಸೊ ಬ್ಯಾಂಡೇಜ್ ಇರೋ ಬೂರದು ಎಲ್ಲ ಎತ್ಕೊಂಡು ಹೋಯ್ತಾ ಬ್ಯಾಂಡೇಜ್ ಎಲ್ಲ ನನಗೆ ಯಾವ್ದು ಬೇಕೋ ಕ್ಯೂಟ್ ಆಗಿರೋದು ನಾನು ತಗೊಂತೀನಿ. ಅವಾಗ ಅಲ್ಲೇನು ಆ ಬ್ಯಾಂಡೇಜ್ ಹಾಕೊಳ್ಳೋ ತರ ಆಗಲ್ಲ, ಆದ್ರೂ ಇವಳು ತಗೊಂಡ್ ಹೋಗ್ತಾಳೆ. ಫಸ್ಟ್ ಏಡ್ ಕಿಟ್ಟು ಕಣಪ್ಪ, ಬೇಸಿಕಲಿ ಫಸ್ಟ್ ಏಡ್ ಕಿಟ್ ಜೊತೆ ಇದೊಂದು ಚಿಕ್ಕ ಬ್ಯಾಗ್ ಇಟ್ಕೋ. ಇದ್ರಲ್ಲಿ ಈಗ ಬೇಕಾಗತ್ತೆ. ನಾನು ಇಟ್ಕೊಂಡಿದ್ದೆ. ಅಲ್ಲ ಫಸ್ಟ್ ಏಡ್ ಕಿಟ್ ಅಲ್ವಾ ಅವಳು ಬೇಕಾಗಿರೋದು. ನಾನು ಇಟ್ಕೊಂಡಿದ್ದೆ, ಅಮ್ಮ ಇಟ್ಕೋಬೇಡ ಇಡು ಸುಮ್ಮನೆ ಅಂತ ಅಂತು. ಕಳ್ದಾಕೊಂಡ್ ಬರ್ಬೇಡ ಬ್ಯಾಗ್ನ. ಇಲ್ಲ ಅಂದ್ರೆ ಇದೇನು ಗೊತ್ತಾ ಕವರು, ನೀನ್ ಬರೋ ದಿವಸ ಏನಾದ್ರು ಒದ್ದೆ ಇತ್ತು ಅಂತ ಅಂದ್ರೆ ಅದನ್ನ ಹಾಕೊಂಡ್ ಬ್ಯಾಗಲ್ಲಿ ಇಟ್ಕೊಂಡು. ಅವನು ಏನಾದ್ರು ಪರ್ಚೇಸ್ ಮಾಡಿದ್ರೆ ನಮಗೋಸ್ಕರ ಇನ್ನೊಂದು ಪರ್ಚೇಸ್ ಏನಾದ್ರು ಮಾಡಿದ್ರೆ ಆ ಬ್ರೌನ್ ಕಲರ್ ಬ್ಯಾಗಲ್ಲಿ ತಗೊಂಡ್ ಪರ್ಚೇಸ್ ಮಾಡೋಕ್ಕೂ ಅಪ್ಪನೇ ಮುಚ್ಬಿಡೋಣ. ನಿಮಿಷ, ಅದು ನನ್ನ ಫಸ್ಟ್ ಏಡ್, ತುಂಬಾ ಫಸ್ಟ್ ಏಡ್ ಕಿಟ್ ಇದು ಮಾಡ್ಕೊಳ್ಳೋದು ಬ್ಯಾಗ್ನ. ಇದು ನಾನೇ ಮಾಡ್ಕೊಂಡಿರೋದು ಗೈಸ್. ಇದ್ರಲ್ಲಿ ಏನಿದೆ ಅಂತ ಅಂದ್ರೆ ಅದು ಬ್ಯಾಂಡೇಜ್ ಇದೆ, ಅದು ಸ್ಯಾನಿಟರಿ ಪ್ಯಾಡ್ ಇದೆ, ಮತ್ತೆ ಅದು ಬ್ಯಾಂಡೇಜ್ ಇದೆ ಇದ್ರಲ್ಲಿ, ಮತ್ತೆ ಕಾಟನ್ ಇದೆ ಇಲ್ಲಿ, ಮತ್ತೆ ಒಂದೇ ಒಂದು ಪೌಡರ್ ಆಂಟಿಸೆಪ್ಟಿಕ್ ಕ್ರೀಮ್ ಬರ್ತಾ ಯಾರಿಗೂ ಆಗದ್ ಬೇಡ ಆತರ. ಕಾಟನ್ ಇವಳು ಏನು ಟ್ರಿಪ್ ಹೋಗ್ತಿದಾಳ ಅಥವಾ ಇಲ್ಲಿ ಸೋಷಿಯಲ್ ಸರ್ವಿಸ್ ಮಾಡ್ಬಿಟ್ಟು ಬರೋಣ? ಇದು ಆಂಟಿಸೆಪ್ಟಿಕ್ ಪೌಡರ್. ಡೇಟ್ ಆಫ್ ಬರ್ತ್ ಆಗೋಗೈತೆ ನೋಡೋದು ಅಲ್ವಾ? ಮೇ ಬಿ ತಗೋಬಿಡು, ಬೇಡ ನಂಗೆ. ಡೇಟ್ ಆಫ್ ಬರ್ತ್ ಆಗ್ಬಿಟ್ಟಿರ್ಬೇಕದು. ಡೇಟ್ ಆಫ್ ಬರ್ತ್ ಅಲ್ಲ, ಡೇಟ್ ಆಗೋಗಿರೋ ಡೇಟ್ ಆಫ್ ಬರ್ತ್ ಅಂತೆ. ಅಲ್ಲ, ಇದಿರೋದೇ 2017 ಇಂದ 2020 ತನಕ ಗೈಸ್. ನಾನೇನಂತೂ ವರ್ಕ್ ಆಗುತ್ತೆ ಅಂತ ಇಟ್ಕೊಂಡಿದ್ದೆ. ಪ್ಲಕ್ಕರ್ ಗೈಸ್, ಸುಮ್ಮನೆ ಇಟ್ಕೊಳ್ಳೋಣ. ಕಟಿಂಗ್ ಪ್ಲೇಟ್ ತಗೊಂಡೋಗಿ ಭವಿಷ್ಯ, ಅದ್ರ ಕಟಿಂಗ್ ಪ್ಲೇಟ್ ಯಜಮಾನ್ರು ಹೇಳ್ತಾ ಇದ್ರು ಗೈಸ್, ಒಂದ್ ದೇವ್ರ ಫೋಟೋನು ಎಷ್ಟಾಗ್ಲೂ. ಇದು ಗಮ್ಮು ಗೈಸ್, ಅಲ್ಲೇನಾದ್ರು ಕ್ರಾಫ್ಟ್ ಮಾಡ್ಬೇಕನ್ಸಿದ್ರೆ ಅಂತ. ಪೇಪರ್ಗಳೆಲ್ಲ ತಗೊಂಡೋಗಲ್ವಾ? ಇಲ್ಲ ಕಡಮ್ಮ, ಅಲ್ಲಿ ನಾನು ಮಣಿ ತಗೊಂಡಿದ್ದೀನಿ ಗೈಸ್, ರೈನ್ ಸ್ಟೋನ್ಸ್. ಏನಾದ್ರು ನಂಗೆ ಕಣ್ಣ ಹತ್ರ ಏನಾದ್ರು ಅಂಟಿಸ್ಕೋಬೇಕು ಅನ್ಸಿದ್ರೆ ಅವಾಗ ಅಂಟಿಸ್ಕೋತೀನಿ. ಇಲ್ಲ ರಿಮೋಟ್ ತಗೊಂಡೋಗ್ಬಿಡು. ಟಿವಿ ತಗೊಂಡೋಗ್ಬಿಡ್ತೀನಿ, ರಿಮೋಟ್ ತಗೊಂಡೋಗ್ಬಿಡ್ತೀನಿ, ಫ್ರಿಜ್ ತಗೊಂಡೋಗ್ಬಿಡ್ತೀನಿ, ಲ್ಯಾಪ್ಟಾಪ್. ಗೈಸ್ ಇದ್ರಲ್ಲಿ ಏನ್ ಇಟ್ಕೊಂಡಿದೀನಿ ಗೊತ್ತಾ? ತಲೆ ಕೆಟ್ಟೋಗುತ್ತೆ ಇವಳಿಗೆ ಮೇಂಟೈನ್ ಮಾಡಿ. ಬಾಡಿ ಗ್ಲಿಟರ್ ಇಟ್ಕೊಂಡಿದೀನಿ ಗೈಸ್. ಇಲ್ಲಿ ಟೇಪ್ ಹಾಕೊಂಡಿದೀನಿ ನಾನು, ಏನಾಗಲ್ಲ. ಅದನ್ನೇ ಯೂಸ್ ಮಾಡು. ಮೈಗೆಲ್ಲ ಅದನ್ನ ಯೂಸ್ ಮಾಡ್ಲಾ? ತುಂಬಾ ಕಾಸ್ಟ್ಲಿ ಮಮ್ಮಿ. ಮತ್ತೆ ನನ್ ರಬ್ಬರ್ ಬ್ಯಾಂಡ್ ಗೈಸ್, ನನ್ ರಬ್ಬರ್ ಬ್ಯಾಂಡ್ ಇದು. ಸೊ ಬಹುಶಃ ಇಲ್ಲಿ ಇಟ್ಕೊಂಡಿದ್ಯಲ್ಲ, ಇದನ್ನ ಟೇಪ್ ಹಾಕಿದ್ಯಾ? ಅಲ್ಲಿ ಹೋದಾದ್ಮೇಲೆ ಬಿಚ್ಬಿಡ್ತೀಯ, ಆಮೇಲೆ ಏನ್ ಮಾಡ್ತಾರೆ? ಮತ್ತೆ ಟೇಪ್ ಹಾಕೋತೀನಿ. ಎಲ್ಲಿದೆ ಅದು? ಬಾಡಿ ಟೇಪ್ ತಗೊಂಡಿದ್ದೀನಲ್ಲ, 2 ಹಾಕ್ತೀನಿ, ಇಲ್ಲೊಂದು ಅಂತ. ಬಾಡಿ ಟೇಪ್ ಆಚೆ ಕಡೆಗೂ ಅಂಟ್ಕೊಳುತ್ತಲ್ಲ, ಒಂದ್ಸಲ ಟೇಪ್ ತಗೊಂಡ್ರು ಕೊಡ್ತೀನಿ ತಣ್ಣು. ಮತ್ತೆ ಆನ್ ಆಗೈತು. ಈ ಬ್ಲಾಗ್ನಂತೂ ಎಡಿಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಅಷ್ಟು ಕಷ್ಟ ಆಗತ್ತೆ ನಂಗೆ. ಮಾಡ್ಲೇಬೇಡ, ಫುಲ್ ಹಂಗೆ ಹಾಕ್ಬಿಟ್ಟು ಹಂಗೆ ಹಾಕ್ಬಿಟ್ರೆ ಅವರು ಇದೇ ಮಾಡ್ಬಿಡ್ತಾರೆ ಆನ್ ಮಾಡ್ಬಿಟ್ಟು. ಇದು ಪ್ಯಾಕಿಂಗ್ ಆಯ್ತು ಗೈಸ್. ಇವಾಗ ನಂದು ಅದು ತಗೋಬ ಬ್ಯಾಗ್. ಅಮ್ಮ ಅಲ್ಲ, ಇವಾಗ್ಲೇ ತಗೊಂಬರೋದಕ್ಕೆ ತಗೊಂಬ, ಅದನ್ನ ತಗೋಬಾ, ಸ್ಕೆಲಿಟನ್ ಇದೆ ನೋಡೆ. ಸ್ಕೆಲಿಟನ್ ಇದ್ದಾಗ ಇದ್ದಾಳೆ, ಇಷ್ಟೊಂದು ಲಗೇಜ್ ಹೆಂಗ್ ತಗೊಂಡು ಹೋಗ್ತಾಳೆ ಅಂತ. ಬಹುಶಃ ನಿಮ್ಮ ಅಮ್ಮನ್ನು ಕರ್ಕೊಂಡು ಹೋಗ್ಬೋದಾ? ನೋಡಿ ಕರ್ಕೊಂಡು ಹೋಗಿ ಹೋಗ್ಬಿಡು. ಮೊದ್ಲೇ ಆಗಿದೆ, ಮುಂಚೆ ಏನ್ ಹೇಳ್ಬಿಟ್ಟಿದ್ರೆ ಕರ್ಕೊಂಡು ಹೊರಟೋಗ್ಬಿಡ್ತಾ. ಏನ್ ಚಾನ್ಸೂರ್ ಕರ್ಣಿ ಇವಳು, ಏನ್ ಚೆನ್ನಾಗಿ ಆಡ್ತಾಳೆ ನಾಟಕ ಅಂದ್ರೆ. ಬಂತಾಪ ಐಟಮ್. ಬಹುಶಃ ಧೂಳೆಲ್ಲ ಗೈಸ್, ಆರ್ ಯು ರೆಡಿ? ಲೆಟ್ಸ್ ಸ್ಟಾರ್ಟ್.
ಆರೆಂಜ್ ಲೇಸ್, ಗ್ರೀನ್ ಕುರ್ಕುರೆ, ಬ್ಲೂ ಲೇಸ್, ಆಮೇಲೆ ಚುಪಾ ಚುಪ್ಸ್. ತಿನ್ನಕ್ಕ ಇವೆಲ್ಲ ಅಲ್ಲಿ ಇಲ್ಲ ಇಲ್ಲ ಹಂಚಕ್ಕ. ತಿನ್ನಕ್ಕೆ ಕಣಪ್ಪ. 2 ಚಾಕ್ಲೇಟ್ ಓರಿಯೋ. ಏನೋ ಗೈಸ್ ಇದು ಜೆಪ್ಟೋನಲ್ಲಿ ಬಂದಿತ್ತು. ಇದು ಕೇಕ್ ಗೈಸ್, ಇದನ್ನು ಜೆಪ್ಟೋ ಇಂದಾನೆ ಬಂತು. ಕ್ರಿಸ್ಪೆಲ್ಲೋ 2, ಹೈಡ್ ಅಂಡ್ ಸೀಕ್ 1, ಡೈರಿ ಮಿಲ್ಕ್ 2, ಬೂಮರ್ 2, ಮಿಲ್ಕಿ ಬಾರ್ 2, 5 ಸ್ಟಾರ್ 2, ಮ್ಯಾಜಿಕ್ ಪಾಪ್ಸ್ ಅಂತ ಗೈಸ್ ಬಾಯಲ್ಲ ಹಾಕಿದ್ರೆ ಚಟಪಟ. ಜೆಮ್ಸ್ ಗೈಸ್ 2, ಗಾನ್ ಮ್ಯಾಡ್ ಗೈಸ್ 2, ಕಿಟ್ ಕ್ಯಾಟ್ ಗೈಸ್ 2, ಮ್ಯಾಂಗೋ ಫ್ಲೇವರ್ಡ್ ನ್ಯಾಚುರಾ ಗೈಸ್ 2, ಲಿಚಿ ಫ್ಲೇವರ್ಡ್ ನ್ಯಾಚುರಾ ಗೈಸ್ 2, ಇದು ಗ್ವಾವಾ ಫ್ಲೇವರ್ಡ್ ನ್ಯಾಚುರಾ 2, ಮಾವಿನಕಾಯಿ ಫ್ಲೇವರ್ಡ್ ನ್ಯಾಚುರಾ 2, ಒಂದು ಡಬಲ್ ಮಿಂಟ್ ಗೈಸ್, ಒಂದು ಆರೆಂಜ್ ಫ್ರೂಟೆಲ್ಲ, ಸ್ಟ್ರಾಬೆರಿ ಫ್ರೂಟೆಲ್ಲ. ಇದು ತಿನ್ಬಿಟ್ಟಿದೀನಿ ಗೈಸ್. ನಿಂಗೆ ಬೇಕಾ ಒಂದು? ನಿಂಗೆ ಬೇಕಾ? ಕೊಟ್ಬಿಡು. ಹಂಗೆಲ್ಲ ಮಾಡಬಾರ್ದು, ಇದೆಲ್ಲ ಕೆಟ್ಟ ಬುದ್ಧಿ. ಇದೊಂದು ಫುಲ್ಲು ಕೊಟ್ಟೋಗು. ಓಪನ್ ಆಗಿದೆಯಲ್ಲ ಹೆಂಗಿದ್ರು. ನಂಗೆ ಅದು ಇಷ್ಟ ಅಂತ ತಗೊಂಡಿರೋದು ಗೈಸ್. ಇವಾಗ ಎಲ್ಲ ಇಡೋಣ. ಇಷ್ಟು ಅಲ್ಲ, ಇಷ್ಟು ಕೊಟ್ಟು ಮತ್ತೆ ಇನ್ನ ಇದೆ. ಇದೆರಡು ಲಿಪ್ ಲೈನರ್, ಇದು ಒಂದು ಫೇಸ್ ರೇಸರ್. ಒಂದೇ ಒಂದು ತಗೊಂಡ್ ಹೋಗ್ತಾ ಇದೀನಿ ಸುಮ್ಮನೆ. ದಿನಾಗ್ಲೂ ಶೇವಿಂಗ್ ಮಾಡ್ಕೋಬೇಕಲ್ಲ ಅದಕ್ಕೆ. ಹೌದು ಕರೆಕ್ಟ್. ಮತ್ತೆ ಇದು ನನ್ನ ವಾಲೆಟ್ ಗೈಸ್. ಇಷ್ಟೆಲ್ಲ ಕೊಡ್ಸಿದ್ರಲ್ಲ, ಅವ್ರದ್ದು ಅವಸ್ಥೆ ನೋಡ್ತೀರಾ ನೀವು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಸುಸ್ತಾಗಿ ಸ್ವರ್ಗ ಗೈಸ್. ಮತ್ತೆ ವಾಟರ್ ಬಾಟಲ್ ಅಲ್ಲಿ ನೀರ್ ತಗೊಂಡ್ ಹೋಗ್ತೀನಿ. ಹಿಂಗೆ ಹಿಂಗೆ ಅನ್ಕೊಂಡು ಎಲ್ಲಾ ಕಡೆ ಓಡಾಡ್ತಾ ಇರ್ತೀನಿ ಗೈಸ್. ಹಿಂಗೆ ಅನ್ಕೊಂಡು ಅವಾಗ ಒಂದು ಪದ ಹೇಳೋರು, ಇದಕ್ಕೇನಂತ ರೈಲ್ ಚೆಂಬ್ ಅಂತ ಅನ್ನೋರು. ಟ್ರಿಪ್ಗಳಿಗೆ ಹೋಗ್ರು, ಕಾಶಿ ಯಾತ್ರೆಗೆ ಹೋಗ್ಬೇಕಾದ್ರೆ ರೈಲ್ ಚೆಂಬ್ ಅಂತ ಟ್ರಿಪ್ ಚೊಂಬು. ಇದು ಇಂಗ್ಲಿಷ್. ಮಮ್ಮಿ ಇದನ್ನೆಲ್ಲ ಪ್ಲಾಸ್ಟಿಕ್. ಬ್ಯಾಗ್ ನಂದು ಇದಕ್ಕಿರ್ಲಿ, ನಂದು ಇದಕ್ಕೆಲ್ಲ ನನಗೆ ಇದಕ್ಕಂತ ಬೇರೆ ಬ್ಯಾಗ್ ಕೊಡಕ್ಕಾಗುತ್ತಾ? ಗೈಸ್ ಎಲ್ಲ ಹಾಕೊಂಡು ತೋರಿಸ್ತಾಳೆ ನೋಡಿ. ಇವಳ ಅವಸ್ಥೆ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಹಿಂಗಿರುತ್ತೆ ಅಂತ. ಎಲ್ಲ ಜೋಗಪ್ಪ ನಿನ್ನ ಅರಮನೆ ಅಲ್ಲ, ಅದು ಉಚ್ಚ ವೆಂಕಟ್ಟು ಹಾಡಿ. ನಿಂಗಿದುವೆ ಕಿತ್ತ ಮಗನೇ ವಾಪಸ್ಸು ಉಂಟು. ಇಷ್ಟ ಇನ್ನೂ ಇದ್ಯಾ? ಬ್ಯಾಗು ಇಡೀ ಬಸ್ಸು ಹತ್ತು. ಸಾಕು ಬಿಡು, ಸುಸ್ತು ಮಾಡ್ಕೋಬೇಡ. ಏನ್ ಭಾರ ಏನು ಹಲೋ, ಸ್ಟೇರ್ಕೇಸ್ ಹತ್ಬೇಕಾದ್ರೆ ಗೊತ್ತಾಗತ್ತೆ. ನೋಡು ಮಕ ಆರೆ ಹಿಡ್ಕೊಂಡವಳೆ. ಮುಗ್ರಿಸ್ಬಿಟ್ಯಾ ಮಾಡ್ಬೇಡ. ಇಟ್ಕೊಂಡ್ಬಿಡು ಭವಿಷ್ಯ. ಸರಿ ಮುಗ್ರಿಸ್ಬಿಟ್ಯಾ ಭವಿಷ್ಯ. ಮುಂದೆ ಇಟ್ಕೊಂಡ್ ಮಾಡ್ಬೇಡ. ಟ್ರೈನಿಗೆ ಬಂದ್ಬಿಡ್ತೀಯ ನೀನು. ಹೆಲ್ಪ್ ಮಾಡ್ಕೊಟ್ಟು ಸ್ವಲ್ಪ. ಯಾಕೆ ಅಲ್ಲಿ ತನಕ ಬಂದ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ವಾಪಸ್ ಬರ್ತೀನಿ. ಸರಿ. ತುಂಬಾ ಲೆಂತಿ ವಿಡಿಯೋ ಇತ್ತು, ಶಾರ್ಟ್ ಗೈಸ್ ನನಗೆ ಗೊತ್ತು ನಿಮ್ ಮನ್ಸು ತುಂಬಾ ನಾನು ಉಗ್ರು ನೋಡ್ಬೇಕು ಅನಿಸ್ತಾ ಇದೆ ಅಂತ ನೋಡ್ಕೊಬಿಡಿ ಒಂದ್ಸತಿ. ಅಷ್ಟು ಹತ್ರ ಇದ್ರೆ ಫೋಕಸ್. ಸರಿ ನದಿ ಸಾಕ್ತೆ. ಬೈ ಗೈಸ್. ನೋಡಿ ಗೈಸ್ ನಮ್ಮ ಅಪ್ಪ ನಿಂತಿದ್ದಾರೆ. ಗೈಸ್ ಇದು ನಮ್ಮ ಅಪ್ಪನ ಪ್ಯಾಂಟು. ಎಲ್ಲ ನಮ್ಮ ಅಪ್ಪಂದು ನಮ್ಮ ಅಮ್ಮಂದು ಟೀ ಶರ್ಟ್. ನಮ್ಮ ಮಮ್ಮಿದು. ಗೈಸ್ ಹ್ಯಾಪಿ ಜರ್ನಿ ಹೇಳ್ಬಿಡಿ ಭವಿಷ್ಯಂಗೆ. ಥ್ಯಾಂಕ್ ಯು. ನಾಳೆ ಹೇಳ್ತೀನಿ ನಾನು ತಿರ್ಗಾ. ಏನ್ ಅವಸ್ಥೆ ಆಗೋಗ್ಬಿಟ್ಟಿದೆ ನಿಮ್ದು. ಅದೇ ಹೇಳ್ದ, ನಂಗೆ ಇದು ಬೇಕಿತ್ತ ಮಗನೇ. ವಾಪಸ್ಸು 15,000 ವರ್ತ್ ಐಟಮ್ ತಗೊಂಡ್ ಹೋಗ್ತಾ ಇದೀನಲ್ವಾ. ಏನು 15-20 ಸಾವಿರದ ಮೇಲೆ ಐತೆ. ನಮ್ಮ ಯಜಮಾನ್ರು ಪಾಪ ದಾನ ಶೂರ ವೀರ ಕರ್ಣ. ಅವರನ್ನು ಮೀರಿಸ್ಬಿಟ್ಟಿದ್ದಾರೆ. ನಮ್ಮ ಭವಿಷ್ಯ ಕೇಳಿದ್ದೆಲ್ಲ ಕೊಡಿಸ್ಬಿಟ್ರು. ಗೈಸ್ ಹೌದು ಪಾಪಚ್ಚಿ. ನಾನು ಒಂದ್ ಬೂಮರ್ ತಗೊಂಡ್ರೆ ಇನ್ನೊಂದು ತಗೋ, ಇದು ತಗೋ, ಅದು ತಗೋ ಅಂತ ಅಂದ್ಬಿಟ್ಟು ಎಲ್ಲ ಕೊಡಿಸ್ಬಿಟ್ರು ಗೈಸ್ ನಮ್ಮಪ್ಪ. ಅದು ನಮ್ಮ ಅಪ್ಪಂಗೆ ನಾನು ಹಸ್ಕೊಂಡಿರೋದೆಲ್ಲ ಇಷ್ಟ ಆಗಲ್ಲಲ್ವಾ, ಅದಕ್ಕೆ ಮತ್ತೆ ನಮ್ಮಪ್ಪ ಹೇಳಿದ್ದಾರೆ ಗೈಸ್ ಅಲ್ಲಿ ಏನೇನೋ ತಗೋಬೇಡ, ಬಟ್ ಆದ್ರೆ ನೀನು ಹೊಟ್ಟೆನೂ ಖಾಲಿ ಇಡ್ಬೇಡ ಕಣಮ್ಮ, ಹೊಟ್ಟೆಗೆ ಏನು ಕಡಿಮೆ ಮಾಡಬೇಡ ಅಂತ ಅಂದಿದ್ದಾರೆ. ಅದಕ್ಕೆ ಹೊಟ್ಟೆಗೇನು ಕಡಿಮೆ ಮಾಡ. ನಾನೇನ್ ಹೇಳಿರೋದು, 2 ಬಾಳೆಹಣ್ಣು ತಿನ್ಬಿಟ್ಟು ನಮ್ಮ ಸಾಹೇಬ್ರು ಹೇಳೋರು ಹಂಗೇನೆ. ಏನು ಇಲ್ಲ ಅಂದ್ರೆ 2 ಬಾಳೆಹಣ್ಣು ಮತ್ತೆ ಚಾಕ್ಲೇಟ್ ತಾನೆ ತಿನ್ಬಿಡು ಮಧ್ಯಾಹ್ನ. ಯಾಕೆ ಖಾಲಿ ಹೋಟೆಲ್ ಗೈಸ್ ಏನು ಇಲ್ಲ ಅಂದ್ರೆ ಅವಾಗ ತಿನ್ನೋಣ. ನನ್ನ ಹೆಸರು ನಿನ್ನ ಹೆಸರು ಸ್ವಲ್ಪ ಸೇಮ್ ತರ ಇದೆಲ್ಲ. ನಾನು ನೀನು ಸೇಮ್ ತರ ಇದೀವಿ. ಬನ್ನಿ ಊಟಕ್ಕೆ ಇಡ್ತೀನಿ. ನಮ್ಮ ಭವಿಷ್ಯ ಆಲ್ರೆಡಿ ರೆಡಿ ಆಗಿದ್ದಾಳೆ. ಬ್ಯಾಗು, ಇದೊಂದು ಬ್ಯಾಗು, ಅಲ್ಲಿ ಭವಿಷ್ಯ ಕೂಡ ರೆಡಿ ಆಗಿದ್ದಾಳೆ. ಇವಾಗ ಕರ್ಕೊಂಡೋಗಿ ಬಿಡಬೇಕು ಗೈಸ್ ಅವ್ರ ಫ್ರೆಂಡ್ ಮನೆಗೆ.
ಗೈಸ್ ನಾನು ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ನನ್ನ ಕೂದಲು ಫ್ಲಾಟ್ಸ್ ಅನ್ನಿಸ್ತಾ ಇತ್ತು, ಅದಕ್ಕೇ ಕೂದಲು ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ನೋಡಿ ಹೆಂಗಿದೆ. ಎಲ್ಲ ಮಾಡ್ಕೋತೀಯ ನೀನು ಗೈಸ್. ನಂದು ಎಲ್ಲಿ ಬ್ಯಾಗ್? ಇವತ್ತು ಅವಳಿಗೆ ಟಿಫನ್ಗೆ ಚಪಾತಿ ಮತ್ತು ಹೆಚ್ಚ ಮಾಡಿಕೊಟ್ಟಿದ್ದೀನಿ. ಟ್ರೈನ್ಗೂ ಕೂಡ ಅದನ್ನೇ ಪ್ಯಾಕ್ ಮಾಡಿದ್ದೀನಿ ಗೈಸ್. ಇನ್ನೂ ಟಿಫನೇ ತಿಂದಿಲ್ಲ, ಒಂದು ಚಪಾತಿನಾದ್ರು ತಿನ್ನು. ಇಲ್ಲ ಇವಾಗ ತಿನ್ಕೋ ಒಂಚೂರು. ಹಾಂ ತಿನ್ನು ಒಂದು ಡ್ರ್ಯಾಗನ್ ಫ್ರೂಟ್, ಅರ್ಧ ಡ್ರ್ಯಾಗನ್ ಫ್ರೂಟ್ ಮತ್ತೆ ಚಪಾತಿ ತಿನ್ನು. ತಿನ್ಬೇಕು ಇವಾಗ. ಟ್ರಿಪ್ಪಿಗೆ ಹೋಗೋದಕ್ಕೆ ಹೊಟ್ಟೆನೋ ಹಶ್ವಾಗಲ್ಲ ಇವಳಿಗೆ. ಎಲ್ಲ ನೀನು ಓದಾದ್ಮೇಲೆ ನನಗೆ ಹಶ್ವಾಗಲ್ಲ. ಇಷ್ಟೊಂದು ಮೇಜರ್ ಮಾಡ್ಕೊಬಿಡ. ಅದಕ್ಕೆ ತಿನ್ನು ಚಪಾತಿ. ನೋಡಿ ಗೈಸ್, ಇದು ಕೆನ್ನೆ ಹಿಂಗ್ ಅಂತ ಇದೆಯಲ್ಲ, ಯಾವ ಉಗುರಿಂದ ಆಗುತ್ತೋ ನೋಡಿ. ನಿಂದು ನೋಡಿ ಉಗುರು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬೇಜಾರೇ ಆಗೋಗ್ಬಿಟ್ಟಿದೆ. ಇದು ಹೋಗು ಚಪಾತಿ ತಿನ್ನು. ಯಜಮಾನ್ರು ಬಂದರು, ನಾ ಬಿಟ್ಬಿಟ್ಟು ಬರೋದಕ್ಕೆ ಹೋಗ್ಬಿಟ್ಟು ಬರ್ತೀನಿ ರೀ. ಕಾಸು ಇಲ್ಲ ನೀವು ಬಿಡ್ತೀರಾ? ಕ್ಯಾಶ್ ಮೊಬೈಲ್ ಯಾವಾಗಲೂ ಆನಲ್ಲಿ ಇಟ್ಕೊಂಡು ಬ್ಲೂಟೂತ್ ಇಟ್ಕೋಬೇಡ. ಓಕೆ, ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಬೇಕು. ಅವ್ರಿಗೆ ಒಂದು ಇಬ್ಬರು ಮೂವತ್ತು ನಂಬರ್ ಇಸ್ಕೊಟ್ಟು ಚಿತ್ರ. ಇಸ್ಕೊತೀನಿ, ಮರಿಬೇಡ, ಹೇಳಿದ್ದೀನಿ. ನೀವು ಫಾರ್ವರ್ಡ್ ಮಾಡೋಮ್ಮ, ನನಗೆ ಕಳಿಸ್ಬಿಡು ಭವಿಷ್ಯ. ಓಕೆ, ಹುಷಾರು. ಅವ್ರಿಗೆ ಹೇಳ್ಬಿಡು, ನೀನು ಹೇಳ್ಬಿಡ್ತಿದ್ದ ಗಾಡೀಲಿ ಅವ್ರ ಮುಂದೆ ಇವ್ರ ಮುಂದೆ ಒಂದು ಹೋಗೋದು, ರ್ಯಾಶ್ ಆಗಿ ಹೋಗೋದು, ಅವೆಲ್ಲ ನಿನ್ನ ತಂದಲ್ಲಿ ನೀನು ಇರಬೇಕು. ಹೇಳಿದ್ದೀನಿ, ಹುಷಾರು. ಥ್ಯಾಂಕ್ ಯು, ಬಾಯ್. ನೀನು ಇದು ಮಾಡ್ಕೊ. ನಿಮಗೇನಾದ್ರು ಇಷ್ಟ ಇದ್ದರೆ ತಗೋ, ಆಯಿತಾ? ಬರಬೇಕು ಇಷ್ಟು ಹೇಳ್ತಾನೆ ಇರುತ್ತೆ. ಕಾಸು 4,000 ರೂಪಾಯಿ ಡೆಪಾಸಿಟ್ ಇರೋದು. ಬರೋ ಟೈಮಲ್ಲಿ ಇದರಲ್ಲಿ ಮಿಗುತ್ತೆ ಸ್ವಲ್ಪ, ಬಟ್ ಆದರೆ ಜಾಸ್ತಿ ಬೇಕು ಅಂದರೆ ಏನು ಮಾಡಲಿ? ಜಾಸ್ತಿ ಏನೂ ಆಗಲ್ಲ, ಆಯಿತಾ? ಬಾ ಹೋಗದ ಮಮ್ಮಿ, ಬಾ ಹೆಲ್ಪ್ ಮಾಡು. ಇದನ್ನ ತಗೊಂಡ್ಬರಕ್ಕೆ ಊಟ ಏನಿಟ್ಟಿದ್ಯಾ ನಮಗೆ? ಅಲ್ಲಿ ತಟ್ಟೆನಲ್ಲಿ ಇಟ್ಟಿದ್ದೀನಿ. ಮೊಸರು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಪ್ಲೇಸ್ ಕರೆಕ್ಟಾಗಿ ಕಟ್ಕೊಂಡ್ಬಿಡಿ. ಅಪ್ಪನೂ ಬರ್ತಾ ಇದೆ ಕೆಳಗಡೆ, ತಗೊಬರುತ್ತೆ. ಭವಿಷ್ಯ ಹೆಲ್ಮೆಟ್ಟು. ಅದು ಹೆಂಗೆ ಮೇಂಟೈನ್ ಮಾಡ್ಕೋತಾಳೋ ಗೊತ್ತಿಲ್ಲ ಗೈಸ್. ಭವಿಷ್ಯನ ಬಿಟ್ಟು ಮನೆಗೆ ವಾಪಸ್ ಬಂದೆ ಗೈಸ್. ಇವಾಗ ಆಲ್ರೆಡಿ 7 o'clock ಆಗ್ತಾ ಬಂತು. ಭವಿಷ್ಯನ ಬಿಟ್ಬಿಟ್ಟು ಬಂದಿದ್ದೆ. ಅದಾದಮೇಲೆ ವ್ಲಾಗೇ ಮಾಡಲಿಲ್ಲ, ನಿದ್ದೆ ಮಾಡಿಬಿಟ್ಟೆ. ಲೈಕ್ ಇಲ್ವಲ್ಲ ಭವಿಷ್ಯ ಮನೇಲಿ ಅಂತ ಫೀಲ್ ಆಗ್ತಾಯಿತ್ತು, ಅದಕ್ಕೆ ನಿದ್ದೆ ಮಾಡಿಬಿಟ್ಟೆ. ಅದಾದಮೇಲೆ ಎದ್ದು ನಮ್ಮ ಯಜಮಾನ್ರಿಗೆ ಊಟ ರೆಡಿ ಮಾಡಿ ಕೊಟ್ಟು ಅವರು ಜಿಮ್ಗೆ ಹೋದರು. ಇನ್ನು ಆ್ಯಕ್ಚುಲಿ ಕೂಗಿದ್ರು, ಜಿಮ್ಮಿಗೆ ಬರೋ ಹೋಗಿದ್ರೆ ಬಾ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಬೇಡ, ಇವತ್ತು ನಾಳೆ ಬರ್ತೀನಿ. ಇವತ್ತೊಂದು ಸ್ವಲ್ಪ ಈ ಬಟ್ಟೆಗಳೆಲ್ಲ ಇದೆ, ಸೊ ಅದನ್ನೆಲ್ಲ ಮಡಚಿ ನೀಟಾಗಿ ಎತ್ತಿಟ್ಟು ಸ್ವಲ್ಪ ಅವಳು ರೂಮನ್ನು ಒಂದು ಸ್ವಲ್ಪ ಚಲಾಪಿಲ್ಲಿ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಸೊ ಅದನ್ನು ಕ್ಲೀನ್ ಮಾಡಿಬಿಟ್ಟು ಇವತ್ತು ಫುಲ್ಲು ಮನೇಲೇ ಇರ್ತೀನಿ, ನಾಳೆ ಬರ್ತೀನಿ ಅಂತ ಹೇಳಿದೆ ಗೈಸ್. ಬಟ್ ಬೋರ್ ಅಂದರೆ ಬೋರ್ ಆಗ್ತಾಯಿದೆ. ಅವಳು ಇಲ್ದಿರಾ ಒಂದು ಏನಿಲ್ಲ ಅಂದ್ರೂ ನಾನೇ 3 ಸರಿ ಕಾಲ್ ಮಾಡಿದ್ದೀನಿ. ಇವಾಗ ಕಾಲ್ ಮಾಡಿದೆ, ತಿರ್ಗಾ ನೆಟ್ವರ್ಕ್ ಸಿಗಲಿಲ್ಲ, ಬರೀ ಮೆಸೇಜ್ ಮಾಡಿದ್ಲು. ಅದನ್ನು ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ ಪಾಪ ಅವಳು. ಸೊ ಚೆನ್ನಾಗಿ ಮಜಾ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ್ ಜೊತೆ. ಆಲ್ರೆಡಿ ಯಾವುದೋ ಒಂದು ಪಾಪ ಹುಡುಗಿ, ಅಂದರೆ ಅವ್ರ ಜೊತೆ ಬಂದಿರೋ ಹುಡುಗಿ ಆಲ್ರೆಡಿ ಅವ್ರ ಅಮ್ಮನ್ನ ಮಿಸ್ ಮಾಡ್ಕೊಂಡು ಅಳ್ತಿದ್ಲಂತೆ. ಟ್ರೈನ್ ಹತ್ತುತ್ತಿದ್ದಂಗೆ ನಮ್ಮ ಭವಿಷ್ಯ ಆರಾಮಾಗಿ ಖುಷಿಯಾಗಿ ಅಮ್ಮ ಹಿಂಗೆ ಅಳ್ತಿದ್ದೆ ಪಾಪ ಒಂದು ಹುಡುಗಿ ಗೊತ್ತಾ ಅಂತ ಹೇಳಿದ್ಲು. ಇರಲಿ ಅಂತ ಹೇಳ್ಬಿಟ್ಟು ನಾನು ಹೌದಾ ಪಾಪಚ್ಚಿ ಅಂತ ಹೇಳಿದೆ ಅಷ್ಟೇ ಗೈಸ್. ನನಗೆ ಅಳು ಬರೋಂಗೆ ಆಗ್ತಾಯಿತ್ತು, ಅವಳು ಬಿಟ್ಟು ಹೋಗಿದ್ದಾಳಲ್ಲ ಅಂತ ಹೇಳಿಬಿಟ್ಟು. ಬಟ್ ದಟ್ಸ್ ಓಕೆ, ಮಜಾ ಮಾಡೋಕ್ಕೆ ಹೋಗಿದ್ದಾಳೆ. ಚೆನ್ನಾಗೆ ಎಂಜಾಯ್ ಮಾಡಿಕೊಂಡು ಬರಲಿ. ಅಲ್ಲೂ ಎಲ್ಲ ಇಲ್ಲಿರೋ ಬಟ್ಟೆಗಳೆಲ್ಲ ಸಾರ್ಟ್ ಔಟ್ ಮಾಡಿ ಎಲ್ಲ ಕಬೋರ್ಡ್ ಒಳಗಡೆ ಇಟ್ಟು ನೋಡಿ, ಇಲ್ಲಿರೋದು ಕ್ಲಿಯರ್ ಮಾಡಿದ್ದೀನಿ, ಒಂದು ಬೆಡ್ಶೀಟ್ ಇಟ್ಟಿದ್ದೀನಿ ಅಷ್ಟೇ. ಸೊ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. 10-15 minutes ಬಂದುಬಿಡ್ತಾರೆ. ಆದಮೇಲೆ ವಾಕಿಗೆ ಹೋಗ್ತೀನಿ ಗೈಸ್. ಬಂದರು ಕುಡಿತೀರಾ ಒಂಚೂರು? ಇದನ್ನ ಎಣ್ದಿರದ
ಹ್ಞೂ ಹೆಣ್ದಿದ್ದಾರೆ. ಇಲ್ಲ ಕೈಯೆಲ್ಲ ಹೆಣ್ದಿದ್ದಾರೆ. ಎಲ್ಲಿಗೆ ಆಗ್ತದೆ ಸರ್ ಅದನ್ನ ಮುಡ್ಕೊಳ್ಳೋರು ಮುಡ್ಕೋತಾರೆ. ನೋಡ್ಲಾ ಉಲ್ಲನ್ನಲ್ಲಿ ಕಲರ್ ಉಲ್ಲನ್ನಲ್ಲಿ. ಮಲ್ಲಿಗೆ ಅಲ್ಲ